ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಹಳ ವಿಶೇಷವಾಗಿ ಮನೆಯಲ್ಲಿ ಯಾವ ಒಂದು ವಾಸ್ತು ದೋಷದಿಂದ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮಕ್ಕಳಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಆ ವಾಸ್ತು ದೋಷ ಏನು, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮೆಲ್ಲ ಸಣ್ಣ ವಿಜ್ಞಾಪನೆ, ಇದೇ ತಿಂಗಳು ಅಂದ್ರೆ ಜುಲೈ ತಿಂಗಳ 20ನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೇವೆ. ಈ ತರಗತಿ ಒಂದು ವಾಸ್ತು ತರಗತಿ ಆಗಿರುತ್ತೆ. ಈ ತರಗತಿಯಲ್ಲಿ ನಾವು ವಿಶೇಷವಾಗಿ ವೇದಿಕ್ ವಾಸ್ತು, ಮಹಾವಾಸ್ತು, ಆಸ್ಟ್ರೋ ವಾಸ್ತು, ಕ್ರಿಸ್ಟಲ್ ವಾಸ್ತು, ಈ 4 ಪ್ರಕಾರದ ವಾಸ್ತುಗಳ ಒಂದಷ್ಟು ರಹಸ್ಯಗಳನ್ನ ಬ್ಲೆಂಡ್ ಮಾಡಿ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾರಿಗೆಲ್ಲ ವಾಸ್ತುವಿನಲ್ಲಿ ಬಹಳ ಆಸಕ್ತಿ ಇದೆ, ವಾಸ್ತುವನ್ನು ಬಹಳ ಪ್ರೊಫೆಷನಲ್ ಆಗಿ ಸ್ವೀಕಾರ ಮಾಡ್ಬೇಕನ್ನೋ ತೀವ್ರ ಇಚ್ಛೆ ಇದೆ ಅಂತವರು ಖಂಡಿತ ನಮ್ಮ ಜೊತೆಗೆ ಸೇರ್ಕೊಳ್ಳಿ. ಹಾಗಾದ್ರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೋಟಲಿ ಡೀಟೇಲ್ ಅನ್ನು ಕೊಟ್ಟಿದ್ದೇವೆ. ಆ ಡೀಟೇಲ್ ಅನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ. ಈಗ ಬಂದ್ಬೇಡ ನಮ್ಮ ವಾಸ್ತುವಿನ ರಹಸ್ಯದ ಬಗ್ಗೆ ಏನಾಗುತ್ತೆ ಅಂತ. ಓಕೆ, ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಜಾತಕದಲ್ಲಿ ಒಂದು ಪ್ಲಾನೆಟ್ಸ್ ಇದೆ, ಅದು ಬಂದು ಶುಕ್ರ, ವೀನಸ್. ಈ ಶುಕ್ರ ಬಂದು ಕಳತ್ರಕಾರಕ ಮತ್ತೆ ರಿಲೇಶನ್ಶಿಪ್, ಲಕ್ಸುರಿ ಕೂಡ. ಈ ಶುಕ್ರನಿಗೆ 2 ಬಣ್ಣ ಕೊಟ್ಟಿದ್ದಾರೆ. ಒಂದು ಕ್ರೀಮ್ ಬಣ್ಣ ಅಂದ್ರೆ ಕೆನೆ ಬಣ್ಣ, ಇನ್ನೊಂದು ಒಂದು ಪಿಂಕ್ ಕಲರ್. ಈ ಕೆನೆ ಬಣ್ಣ ಅಂತ ಏನಿದೆ ಅದು ಯಾವುದೇ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಲ್ಲ, ಅದು ಬ್ಯಾಲೆನ್ಸ್ ಸ್ಟೇಜ್ ಅನ್ನ ಕಾಯ್ದುಕೊಳ್ಳುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಈ ಪಿಂಕ್ ಕಲರ್ ಏನಿದೆ, ಈ ಪಿಂಕ್ ಕಲರ್ ನಿಮ್ಮ ಮನೆಯಲ್ಲಿ ಎಲ್ಲಿಯಾದ್ರೂ ಬಂದಾಗ ಏನಾಗುತ್ತೆ, ಶುಕ್ರನ ಒಂದು ಪ್ರಭಾವ ಆ ಮನೆಯಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕೆಲವು ಮಕ್ಕಳು ಏನ್ ಮಾಡ್ತಾರೆ, ಮನೆಯಲ್ಲಿ ಅವರ ರೂಮಿಗೆ ಪಿಂಕ್ ಕಲರ್ ಅನ್ನ ಬಹಳ ಇಷ್ಟಪಟ್ಟು ಹಾಕೊಂಡಿರ್ತಾರೆ. ನಾವು ನೋಡಿದ ಪ್ರಕಾರ ಅಂತಹ ಮಕ್ಕಳಲ್ಲಿ ಅವರ ವಯಸ್ಸು 16ರಿಂದ 20ರ ಒಳಗಡೆನೆ ಪ್ರೀತಿ ಪ್ರೇಮ ಬಂದು ಅವ್ರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿರುವಂತದ್ದನ್ನ ನಾವು ಕಣ್ಣಾರೆ ಕಂಡಿದ್ದೇವೆ. ಅದೇ ರೀತಿ ಮನೆಯಲ್ಲಿ ಪಿಂಕ್ ಕಲರ್ ಯಾವುದೇ ರೂಪದಲ್ಲಿ ಬರಲಿ, ಅದು ಗೋಡೆಯ ಪೇಂಟ್ ಇರ್ಬೋದು, ಸೋಫಾದ ಬಟ್ಟೆ ಇರ್ಬೋದು, ಅಥವಾ ಪರ್ದೆ ಇರ್ಬೋದು, ಅಥವಾ ಸನ್ಮೈಕೆ ಇರ್ಬೋದು, ಅಥವಾ ಟೈಲ್ಸ್ ರೂಪದಲ್ಲಿ ಇರ್ಬೋದು, ಯಾವುದೇ ರೂಪದಲ್ಲಿ ಪಿಂಕ್ ಕಲರ್ ಬಂದಿದ್ರು ಕೂಡ ಮೇ ಬಿ ಆ ಮನೆಯಲ್ಲಿ ಪ್ರೀತಿ ಪ್ರೇಮ ಅಂತ ಸ್ವಲ್ಪ ತಲೆಕೆಡಿಸಿಕೊಳ್ಳುವವರು ಜಾಸ್ತಿನೇ ಇರುತ್ತಾರೆ ಅಂತ ಇಂಡಿಕೇಶನ್ ಇರ್ತದೆ. ಅಷ್ಟೇ ಅಲ್ಲ, ಮಕ್ಕಳು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅಷ್ಟೇ ಅಲ್ಲ, ಕೆಲವೊಂದು ಬಾರಿ ಮನೆಯಲ್ಲಿ ವಿವಾಹೇತರ ಸಂಬಂಧಗಳು, ಎಕ್ಸ್ಟ್ರಾ ಮೆರಿಟಲ್ಸ್ ಬರುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದ್ರೆ ಈಗ ಪರಿಹಾರ ಏನ್ ಮಾಡ್ಬೋದು? ವೆರಿ ಸಿಂಪಲ್. ಎಲ್ಲೆಲ್ಲಿ ಪಿಂಕ್ ಕಲರ್ ಯಾವ ರೂಪದಲ್ಲಿದೆ ದಯವಿಟ್ಟು ಅದನ್ನ ತೆಗೆದುಬಿಟ್ಟು ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ, ಅಲ್ಲಿಗೆ ಮುಗೀತು. ಕ್ರೀಮ್ ಕಲರ್ ಅದು ಬಹಳ ವಿಶೇಷವಾದ ಬ್ಯಾಲೆನ್ಸ್ ಕಲರ್ ಆಗಿರ್ತದೆ. ಅದನ್ನು ಹಾಕಿದಾಗ ಮೇ ಬಿ ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯತೆ ಉಂಟು. ಅಷ್ಟೇ ಅಲ್ಲ, ಮನೆಯ ಪಶ್ಚಿಮದ ಗೋಡೆ ಅಥವಾ ಮಕ್ಕಳಿಗೆ ಬೇಕಾದ್ರೆ ಮಕ್ಕಳಿಗೆ ರೂಮ್ ಇದೆ, ಅವರ ರೂಮಿನ ಪಶ್ಚಿಮದ ಗೋಡೆಗೆ ಚೌಕಾಕಾರದಲ್ಲಿ ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬಣ್ಣದ ಪೇಂಟ್ ಅನ್ನ ಹಚ್ಚಿಬಿಡಿ. ಓಕೆ, ಅಷ್ಟೇ ಮಾಡಿ ಸಾಕು. ಅವಾಗೇನಾಯ್ತು, ಗುರು ತತ್ವ ಜಾಸ್ತಿ ಆಗುತ್ತೆ. ಹಳದಿ ಬಣ್ಣ ಗುರುವಿಗೆ ಸಂಬಂಧಪಟ್ಟದ್ದು. ಶುಕ್ರನ ಇಂಪ್ಯಾಕ್ಟ್ ಡೌನ್ ಆಗುತ್ತೆ. ಅದರ ಮುಖಾಂತರ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದಾರೆ ಅಂದಾಗ ಮೇ ಬಿ ಅದರಿಂದ ಹೊರಬರ್ಲಿಕ್ಕೆ ಅದು ನಿಮ್ಗೆ ಅನುವು ಮಾಡಿಕೊಡುತ್ತೆ. ಇದು ವೆರಿ ಸಿಂಪಲ್ ರೆಮಿಡಿ ಅಂತ ಹೇಳ್ತೇನೆ. ಖಂಡಿತ ಮಾಡ್ಕೊಳ್ಳಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಕೊನೆಯದಾಗಿ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ನಮ್ಮ ಮನೆಯಲ್ಲಿ ಎಲ್ಲ ಕಡೆ ಪಿಂಕ್ ಕಲರ್ ಇದೆ, ಅಲ್ಲಿ ಉಂಟು ಇಲ್ಲಿ ಉಂಟು, ಬಟ್ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೇವೆ, ಯಾವುದೇ ಸಂಬಂಧಗಳಿಲ್ಲ, ಯಾವುದೇ ಪ್ರೀತಿ ಪ್ರೇಮ ಅಂತ ಯಾವುದೇ ಸಮಸ್ಯೆಗಳಿಲ್ಲ. ದಯವಿಟ್ಟು ಅಂತವ್ರಿಗೆ ಈ ವಿಡಿಯೋ ಅಲ್ಲ. ಅವರು ಇದರ ಬಗ್ಗೆ ತಲೆಗೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ, ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ತೇನೆ. ಯಾರಿಗೆ ಸಮಸ್ಯೆ ಉಂಟು ಅವರು ಮಾತ್ರ ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಗೆದ್ದು ಬಿಡ್ತೀರಾ, ಇದು 100%. ಹಾಗಾದ್ರೆ ಈಗೇನ್ ಮಾಡೋಣ, ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.